ಶಿವಮೊಗ್ಗ ನಗರ ಅಂತ ಹೇಳಿದರೆ ಗಣಪತಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಭಾಳ ಪುರಾತನ ಗಣಪತಿ ಅಂತ ಹೇಳಿದರೆ ರಾಮಶೆಟ್ಟಿ ಪಾರ್ಕ್ನ ಗಣಪತಿನ ಯಾವಾಗಲೂ ಕೂಡ ನೆನೆಸ್ಕೊಡ್ತಿರ್ತೀವಿ. ತದನಂತರ ಬಸವೇಶ್ವರ ದೇವಸ್ಥಾನದ ಗಣಪತಿ, ಮೆರವಣಿಗೆ ಸುಪ್ರಸಿದ್ಧ ಆಗಿರ್ತಕ್ಕಂಥ ಗಣಪತಿ ಯಾವುದು ಅಂತ ಹೇಳಿದ್ರೆ ಹಿಂದೂ ಮಹಾಸಭಾ ಗಣಪತಿ. ಹಿಂದೂ ಮಹಾಸಭಾ ಗಣಪತಿಗೆ ನಾವೆಲ್ಲರೂ ಕೂಡ ಸ್ನೇಹಿತರು ಹಾಗೂ ಕುಟುಂಬ ವರ್ಗದವರು 2023ನೇ ಇಸವಿಯಲ್ಲಿ ಒಣ ಕೊಬ್ಬರಿ ಹಾರವನ್ನು ಮಾಡಿದ್ವಿ. ಅದು ಕೂಡ ಪ್ರಪ್ರಥಮ ಬಾರಿಗೆ. ತದನಂತರ ಈ ಬಾರಿ ಸುಮಾರು 10-10.5 ಅಡಿ ಎತ್ತರದ ಡ್ರೈ ಫ್ರೂಟ್ಸಿನ ಹಾರವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಸುಮಾರು 75 kg ಡ್ರೈ ಫ್ರೂಟ್ಸು ಇದರಲ್ಲಿರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಡ್ರೈ ಫ್ರೂಟ್ಸಿನ ಹಾರ ನಗರದ ರಾಮಶೆಟ್ಟಿ ಪಾರ್ಕಿನ ಮುಂದೆ ಏನು ವಿಜೃಂಭಣೆಯಿಂದ ಮೆರವಣಿಗೆ ಬರ್ತದೆ ಹಿಂದೂ ಮಹಾಸಭಾ ಗಣಪತಿ, ಆ ಗಣಪತಿಗೆ ಆಗ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಕೂಡ ಕುಟುಂಬ ವರ್ಗದವರು, ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ, ವಿವಿಧ ಸರ್ಕಲ್ಗಳಲ್ಲಿ ಅನೇಕ ಜನ ಜಾತ್ಯತೀತವಾಗಿ ಈ ಒಂದು ಗಣಪತಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಭಕ್ತಿ ಸಮರ್ಪಣೆಯನ್ನು ಮಾಡ್ತಿರ್ತಕ್ಕಂಥದ್ದು. ದಾರಿ ಉದ್ದಕ್ಕೂ ಕೂಡ ಅನ್ನ ಸಂತರ್ಪಣೆ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಈ ರೀತಿ ಅವರವರಿಗೆ ತಕ್ಕಂಗೆ ಅವರವರಿಗೆ ಶಕ್ತಿ ಇದ್ದ ಹಾಗೆ ರೀತಿಯಲ್ಲಿ ಗಣಪತಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಈ ಒಂದು ಹಿಂದೂ ಮಹಾಸಭಾ ಗಣಪತಿ ವಿಚಾರವಾಗಿ ಏನು ಇವತ್ತು ಡ್ರೈ ಫ್ರೂಟ್ಸ್ ಹಾರವನ್ನು ರಾಮಶೆಟ್ಟಿ ಪಾರ್ಕಿನ ಮುಂಭಾಗದಲ್ಲಿ ಆಗ್ತಿದ್ದು ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಮಿತಿ ವತಿಯವರಿಗೂ ಕೂಡ ನಾವು ಮುಂಚೆ ಕೇಳ್ಕೊಂಡಿದ್ವಿ. ಅವರು ಕೂಡ ರಾಮಶೆಟ್ಟಿ ಪಾರ್ಕಿನ ಮುಂದೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸುಮಾರು 3-4 ದಿವಸ ಈ ಒಂದು ಡ್ರೈ ಫ್ರೂಟ್ಸ್ನ ಒಂದೊಂದೇ ಎಲ್ಲದಕ್ಕೂ ಕೂಡ ಪ್ಲಾಸ್ಟಿಕ್ನ ಅಳವಡಿಸಿ, ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ಕನ್ನು ಅಳವಡಿಸಿ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ಸೊ ಇವತ್ತು ಬೆಳಗ್ಗೆ ಇದು ಶಿವಮೊಗ್ಗ ನಗರಕ್ಕೆ ಬಂದು ಸೇರಿರ್ತಕ್ಕಂಥದ್ದು. ಅದ್ದೂರಿಯ ಮುಖಾಂತರ ಶಿವಮೊಗ್ಗ ನಗರದ ವಿವಿಧ ರಸ್ತೆಯ ಮುಖಾಂತರ, ಅಂದರೆ ಗೋಪಿ ರಸ್ತೆಯ ಮುಖಾಂತರ ನಾವು ರಾಮಶೆಟ್ಟಿ ಪಾರ್ಕ್ ಸೇರ್ತಾ ಇದ್ದೀವಿ. ತಮಗೆಲ್ಲರಿಗೂ ಕೂಡ ಹಾಗೂ ತಮ್ಮ ಕುಟುಂಬದವರಿಗೂ ಕೂಡ ವಿಘ್ನೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಸಂದರ್ಭ ಕೇಳ್ಕೊಳ್ತಾ ಇದ್ದೀವಿ. महासभा